ಬಿಗ್ ಬಾಸ್ ಮನೇಲಿಲ್ಲ ಸುಮ್ಮನೆ ಕೋಪ ಮಾಡ್ಕೊಳಕ್ಕೆ ಈಗ ಮುಖದಲ್ಲಿ ಕಳೆನೇ ಚೇಂಜ್ ಆಯ್ತು. ಏನು ಗೊತ್ತಾ, ನಾವೆಲ್ಲ ಮಾತಾಡ್ತಿದ್ರೆ ಅಲ್ಲೊಂದು ಕೆಲವೊಂದು ವಾಯ್ಸ್ಗಳಿತ್ತು ಪರ್ಟಿಕ್ಯುಲರ್ ಆಗಿ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದೆ ನಾನು. ಇವಾಗ ನಿಮ್ಮ ವಾಯ್ಸ್ಗಳೆಲ್ಲ ಕೇಳಿದಾಗ ಏನೋ ಒಂದು ಜೋಶ್ ಬರ್ತಾ ಇಲ್ಲ ನಮಗೆ ಅಂತ. ಇವಾಗ ನೋಡಿ ಬಂದ್ಬಿಡ್ತು. ಅವಾಗಲೇ ಧನು ಮಾತಾಡ್ತಾನು ಹಿಂಗೆ ಎಕ್ಸೈಟ್ ಆದ್ರು, ಇವಾಗ ನಿಮ್ಮನ್ನ ನೋಡಿನೂ ಎಕ್ಸೈಟ್ ಆದ್ರು. ಅದು ಒಂದು 120 ದಿನದಿಂದ ಒಂದೇ ಮನೇಲಿ ಇರ್ತೀವಲ್ಲ, ಸೇಮ್ ಪ್ರಾಣಿಗಳು ಓಡಾಡ್ಕೊಂಡು ಇದ್ದಂಗಿರುತ್ತೆ. ಈಗ ಆಚೆ ಬಂದಿದ ತಕ್ಷಣ ಬೇರೆಯವ್ರನ್ನೆಲ್ಲ ನೋಡಿದ ತಕ್ಷಣ ಇವರೆಲ್ಲ ಯಾರು ಅನ್ನಂಗೆ ಆಗುತ್ತೆ. ಸೊ ಆ ಫೀಲಿಂಗ್ ಅಷ್ಟೇನೆ. ಈಗ ನೆನ್ನೆ ರಜತ್ನ ನೋಡಿದ ತಕ್ಷಣ ಅನ್ಮನ್ ನೋಡಿದ ತಕ್ಷಣ ನನಗೂ ಅದೇ ಫೀಲಿಂಗ್ ಇತ್ತು. ಲೈವ್ಗೆ ಹೋಗಿದ್ವಿ ನಾವು ಪ್ರೆಸ್ ಮೀಟ್ ಅಲ್ಲಿ. ಸೊ ನನಗೂ ಅದೇ ಫೀಲಿಂಗ್, ಯಾರೋ ನಮ್ಮೂರು ಸಿಕ್ಕಿದ್ರಲ್ಲ ಅನ್ನಂಗೆ ಆಗೋಗಿತ್ತು. ಸೊ ಆ ಥರ ಅಷ್ಟೇ ಅದು. ಸೊ ಈಗ ಲೇಟಾಗಿ ಬಂದಿದ್ರೆ ನೀವು ಏನೋ ಕ್ಲಾಸ್ ಒಳಗಡೆ ತಗೊಳ್ಳಿ, ಏನೋ ಕೇಳೋದಿದ್ಯಾ? ಇಲ್ಲ, ಗೊತ್ತು ಇಂಟರ್ವ್ಯೂ ಕೊಡ್ತಿದ್ದೆ ಅಂತ. ಸೊ ರೀಸನ್ ಹೇಳ್ಬಿಟ್ರು. ಯಾರು ಗೊತ್ತು, ನಾವೇ ನೋಡಿದೀವ. ಇದಾದ್ರೆ ಲೈವ್ ಅದು ಟೆಲಿಕಾಸ್ಟ್ ಆಗುತ್ತಲ್ಲ ಇನ್ನು ಸ್ವಲ್ಪ ಹೊತ್ತಿಗೆ. ಫೈನ್. ಹೆಂಗ್ ಅನಿಸ್ತಾ ಇದೆ ರೆಸ್ಪಾನ್ಸ್ ಎಲ್ಲ ನೋಡಿ? ತುಂಬಾನೇ ಖುಷಿ ಆಗ್ತದೆ. ಏನು ರೆಕ್ಕೆ ಬೇಕು ಅಂತ ಕೇಳಿದ್ನೋ ಅದು ಜನಗಳ ಪ್ರೀತಿಯಿಂದ ಸಿಗ್ತಾ ಇದೆ ಅನ್ನೋ ಖುಷಿ ಇದೆ. ಸೊ ಆ ಬಿಗ್ ಬಾಸ್ ಮನೆಯಿಂದ ಆಚೆ ಆ ಗೇಟ್ ದಾಟಿದ ತಕ್ಷಣನೇ ಗೊತ್ತಾಯಿತು ಸೊ ನಾವೇನು ಕೆಲಸ ಮಾಡಿದ್ವಿ ಮನೆಯಲ್ಲಿ ಅಂತ. ಸೊ ಆ ಅದ್ಭುತವಾದಂಥ ರೆಸ್ಪಾನ್ಸಿಂದ ಸೊ ಇನ್ನೂ ಇಳಿತಾ ಇಲ್ಲ ನನ್ನ ಕೆಳಗೆ. ಆ್ಯಕ್ಚುಲಿ ನೀವು ಅಲ್ಲಿಂದ ರನ್ನರ್ ಅಪ್ ಆಗಿ ಬಂದಾಗ ಕಾರಲ್ಲಿ ನಿಂತ್ಕೊಂಡು ಆ ಸನ್ ರೂಫ್ ಮೇಲಿಂದ ಎಲ್ಲ ಕೈ ಕೊಡ್ತಾ ಇದ್ರಲ್ಲ, ಸೊ ಅವಾಗ ನನಗೂ ಅನ್ಸಿದ್ದದೆ ಆ್ಯಕ್ಚುಲಿ ನಿಮ್ಮ ಕನಸಾಗಿದ್ದಿದೆ ಅದಲ್ವಾ? ಜನ ನನ್ನನ್ನು ರೆಕಗ್ನೈಸ್ ಮಾಡಬೇಕು, ಒಂದು ಸ್ಟಾರ್ ಗಿರಿ ತನಗೂ ಸಿಗಬೇಕು ಅಂತ. ಅಫ್ಕೋರ್ಸ್ ಬಿಗ್ ಬಾಸ್ ಸ್ಟಾರ್ ಆಗಿದ್ದೀರಾ ನೀವು, ರನ್ನರ್ ಅಪ್ ಆದರೂ ಕೂಡ ಆ್ಯಕ್ಚುಯಲ್ ವಿನ್ನರ್ ನೀವೇ ಅಂತ ಜನ ಹೊಗಳ್ತಾ ಇದ್ದಾರೆ. ಸೊ ಎಷ್ಟು ಪ್ರೌಡ್ ಫೀಲ್ ಇದೆ ಈಗ? ನಂಗೆ ಕಪ್ಗಿನ ಈ ಮಾತುಗಳೇ ನಂಗೆ ತುಂಬ ಖುಷಿ ಕೊಡುತ್ತೆ. ಕಪ್ ತೊಗೊಂಡು ನೋಡು ಹನುಮನ್ ಸೋಲಿಸ್ದ ಅನ್ನೋದಕ್ಕಿಂತ ಹನುಮ ಗೆದ್ದು ನನಗೆ ಆ ಹೆಸರು ಸಿಕ್ತು ಅನ್ನೋದು ತುಂಬ ಖುಷಿ ಇದೆ. ರನ್ನರ್ ಅಪ್ ಆದ್ರೂ ಸೊ ಜನಗಳ ಪ್ರೀತಿ ಗೆದ್ದಿದ್ದೀನಿ. ಆ್ಯಂಡ್ ಏನು ನನಗೆ ಬೇಕಿತ್ತು, ಈ 4 ವರ್ಷದ ಗ್ಯಾಪ್ ಏನಿತ್ತು ಸೊ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ, ಒಂದಷ್ಟು ಸಿನಿಮಾಗಳು ಮಾಡೋದಕ್ಕೆ. ಒಂದಷ್ಟು ಜನ ಪ್ರೊಡ್ಯೂಸರ್ ಕೇಳೋರು ಏನು ಮಾರ್ಕೆಟ್ ಇದೆ ಅಂತ. ಬಂದ್ರಪ್ಪ ಈಗ ಮಾರ್ಕೆಟಿಗೆ ಬಂದಿದ್ದೀನಿ ಅನ್ನೋ ಥರ ಒಂದು ರೆಸ್ಪಾನ್ಸಿಗೆ ಕರೆಕ್ಟಾಗಿ ಸಿಕ್ಕಿದೆ ನನಗೀಗ. ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಬೇಕಿತ್ತು, ಅದು ಸಿಕ್ಕಿದೆ. ಒಂದೇ ಒಂದು ಕ್ಲಾರಿಫಿಕೇಶನ್ ತ್ರಿವಿಕ್ರಮ್, ಸ್ಟಾರ್ಟಿಂಗಲ್ಲೇ ಕೇಳ್ಬಿಡ್ತೀನಿ, ಆಮೇಲೆ ಪಬ್ಲಿಕ್ ಕಾಲ್ಸ್ ಓಪನ್ ಮಾಡಿದ್ಮೇಲೆ ಅದನ್ನು ಕೇಳೋದ್ರೆ ಅವಾಯ್ಡ್ ಮಾಡೋಣ ಅಂತೇಳಿ. ಸೊ ನಾನು ಇವತ್ತು ಬೆಳಗ್ಗೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ನಿಮ್ಮಮ್ಮ ಮಾತಾಡಿದ ವಿಷಯ ಹನುಮಂತು ಬಿಟ್ಟು ಬೇರೆ ಯಾರಾದರೂ ಗೆದ್ದಿದ್ರು ನನಗೆ ಓಕೆ ಇತ್ತು ಅಂತ ಅವ್ರು ಹೇಳಿದ್ದು ಸ್ವಲ್ಪ ಕಾಂಟ್ರವರ್ಸಿ ಆಗ್ಬಿಟ್ಟಿದೆ. ಏನು ಕ್ಲಾರಿಟಿ ಕೊಡ್ತೀರಾ? ಏನು ಕಾಂಟ್ರವರ್ಸಿ ಆಗಂತದ್ದೇನಿಲ್ಲ, ಎಲ್ಲರ ತಾಯಿಗೂ ಅಷ್ಟೇ. ಈಗ ನನ್ನ ಮಗ ಗೆಲ್ಬೇಕಾಗಿತ್ತು ಅನ್ನೋದು ಅವ್ರಿಗೊಂದು ಯಾವಾಗಲೂ ಇರುತ್ತೆ. ಆ್ಯಂಡ್ ಯಾರು ಕಪ್ ಗೆದ್ದಿದ್ದಾರೋ ಅದು ಆವಾಗಲೂ ಅವ್ರು ಹಂಗೆ ತಗೋತಾರೆ, ಅವ್ರಿಗಲ್ದಲ್ಲೇ ಬೇರೆ ಯಾರಿಗೆ ಸಿಕ್ಕಿದ್ರು ನಂಗೆ ಖುಷಿ ಇತ್ತು ಅಂತ. ಇಂಟೆನ್ಷನ್ಲಿ ಮಗ ಗೆಲ್ಲಬೇಕು ಅನ್ನೋದೇ ಇರುತ್ತೆ. ಆ್ಯಂಡ್ ತಾಯಿ ಪ್ರೀತಿ ಅಷ್ಟೇ ಅದು. ಅದ್ರ ಮುಂದೆ ಅದನ್ನು ಕಾಂಟ್ರವರ್ಸಿ ಮಾಡೋ ಅಂಥ ಸ್ಟೇಟ್ಮೆಂಟ್ಗಳು ಅಲ್ಲ, ಏನೂ ಅಲ್ಲ ಅದು. ಸೊ ಅವ್ರಿಗೆ ಅವ್ರ ಮಗ ಗೆಲ್ಲಬೇಕು ಅನ್ನೋದಿತ್ತು. ಸೊ ಈಗ ಹನುಮಂತು ಗೆದ್ದಿದ್ದು ಅವ್ರಿಗೆ ಬೇಜಾರು ಅನ್ಸುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ನನಗೇ ಖುಷಿ ಇದೆ ಹನುಮಂತು ಗೆದ್ದಿರೋದು. ಆ್ಯಂಡ್ ಅವನು ಫಸ್ಟು ಏನೋ ಸರಿಗಮಪ ಮಾಡಿದವನು, ಅವನು ತುಂಬ ಶೋಗಳು ಮಾಡಿದವನು. ಆ್ಯಂಡ್ ಜನಗಳಿಗೆ ತುಂಬ ಹತ್ರವಾದವನು ಅವನು ಹಾಡಿನ ಮುಖಾಂತರ ಎಲ್ಲರಿಗೂ ರೀಚ್ ಆಗಿದ್ದವನು. ಸೊ ಅವ್ನಿಗೆ 5 ಕೋಟಿ ಓಟ್ ಬಿದ್ದಿರೋದೇನು ಡೌಟೇ ಇರಲಿಲ್ಲ ನನಗೆ. ಇಡೀ ಕರ್ನಾಟಕ ಅವನನ್ನು ಇಷ್ಟಪಡುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಸೊ ಆ ವಿಷಯದಿಂದ ಅವ್ನು ಗೆದ್ದಿರೋದು. ಆ್ಯಂಡ್ 120 ದಿನ ಇಬ್ಬರು ಒಳಗಿದ್ವಿ. ಅವನೇನೋ ಆಚೆ ಬಂದು ಗಿಮಿಕ್ ಮಾಡೋಗಿದ್ದಾನೆ ನನಗೆ, ಇಲ್ಲ ಏನೋ ಎಕ್ಸ್ಟ್ರಾ ಸಿಂಪತಿ ತೊಗೊಂಡಿದ್ದಾನೆ. ಸೊ ಮಧ್ಯದಲ್ಲಿ ಬಂದ, ತುಂಬ ಚೆನ್ನಾಗಿ ಆಟ ಆಡ್ದ. ಆ್ಯಂಡ್ 5 ಕೋಟಿ ಓಟ್ ಗಳಿಸ್ದ. ಆ್ಯಂಡ್ ಈ ಈಸ್ ಡಿಸರ್ವಿಂಗ್. ನನಗೆ ಅದ್ರ ಬಗ್ಗೆ ಖುಷಿ ಇದೆ. ಆ್ಯಂಡ್ ಅದೇ ತಾಯಿದಿರು ಹೇಳಲ್ವಾ, ಅವ್ರ ಮಗ ಗೆಲ್ಬೇಕು ಅಂತ. ಎಕ್ಸಾಕ್ಟ್ಲಿ, ನಾನು ಅದನ್ನ ಹೇಳಿಲ್ಲ, ನೀವು ಹೇಳಿದ್ರಿ. ನಾವು ನ್ಯೂಸ್ ಚಾನೆಲ್ ಅವ್ರಿಗೆ ಗೊತ್ತಲ್ಲ, ಯಾವ ಡೈಲಾಗ್ಸ್ ಬಿಡೋದಿಲ್ಲ. ಇವಾಗ ನೀವು ಅಡ್ಜಸ್ಟ್ ಆಗಿದ್ದೀರಾ ಹೊರಗಡೆ ಬಂದು? ಮೊಬೈಲ್ ಎಲ್ಲ ಚೆಕ್ ಮಾಡ್ಕೊಂಡ್ರಾ? ಮೊಬೈಲಲ್ಲಿ ಚೆಕ್ ಮಾಡಿದೆ. ಪದೇ ಪದೇ ಈಗ ಮುಂಚೆ ಥರ ವಾಟ್ಸಪ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡಬೇಕು ಅನ್ಸುತ್ತಾ ಅಥವಾ? ಏನಿಲ್ಲ, ಈಗ ಸದ್ಯಕ್ಕಿನ್ನೂ ಏನು ಮೊಬೈಲ್ ಮೇಲೆ ಅಂತ ಒಲವು ಬಂದಿಲ್ಲ, ನೋಡಬೇಕು. ಪ್ರತಿ ಸೀಸನಲ್ಲಿ ಏನಾಗುತ್ತೆ ಗೊತ್ತಾ, ಗೆದ್ದೋರ್ಗಿಂತನೂ ಈ ರನ್ನರ್ ಅಪ್ ಆದವರು ಅಥವಾ ವಿಶೇಷವಾಗಿ ಜನರ ಮನಸ್ಸಲ್ಲಿ ಉಳಿಯೋರು ಬೇರೆ, ಕಪ್ ಗೆಲ್ಲೋರು ಬೇರೆ, ಜನರ ಮನಸ್ಸಲ್ಲಿ ಉಳಿಯೋರು ಬೇರೆ. ಸೊ ಅದು ನೀವು ಈ ಸೀಸನಲ್ಲಿ ತ್ರಿವಿಕ್ರಮ್. ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಮಾತು ಆ್ಯಕ್ಚುಲಿ. ಹೌದು, ನಾನು ಹೆಸರುಗಳನ್ನು ಹೇಳಕ್ ಹೋಗಲ್ಲ. ಲಾಸ್ಟ್ ಸೀಸನಲ್ಲೂ ಹಾಗೆ ಆಯಿತು. ಕಪ್ ಗೆದ್ದಿದ್ದೊಬ್ರು, ಜನರ ಮನಸ್ಸಲ್ಲಿ ಉಳಿದಿದ್ದೊಬ್ರು. ಪ್ರತಿ ಸೀಸನಲ್ಲೂ ಹಾಗೆ ಆಗುತ್ತೆ. ಸೊ ಭವ್ಯ ಮನೆಗೆ ಹೋದಾಗ, ಬಿಗ್ ಬಾಸ್ ಮನೆಗೆ ಹೋದಾಗ ಅಲ್ಲಿ ಹೊಸ ಮುಖಗಳು ಕಾಣುತ್ತೆ. ಹೊಸ ಮುಖಗಳ ಪೈಕಿ ಕೆಲವರು ಮುಂಚೆನೇ ಪರಿಚಯ ಇದ್ರೂ ಕೂಡ ಒಂದು ಕಂಫರ್ಟ್ ಝೋನ್ ಅಂತ ನಾನು ಕರಿತೀನಿ ಅದನ್ನು. ಸೊ ಜನ ಏನೇ ಮಾತಾಡಲಿ, ಏನೇ ಕಟ್ಕೊಳ್ಳಿ ಲಿಂಕ್, ಅದು ಅವ್ರ ಪರ್ಸ್ಪೆಕ್ಟಿವ್ ನೀವು ಹೇಳ್ದಂಗೆ. ಬಟ್ ತ್ರಿವಿಕ್ರಮ್ ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿದಾಗ ಹೆಂಗೆ ಅನಿಸ್ತಿತ್ತು ಭವ್ಯ ಮನೇಲಿ? ಅಂದರೆ ಒಂದು ನಂಬಿಕೆ ಇರುತ್ತೆ ಅವ್ರ ಮೇಲೆ ಆ ಮನೇಲಿ, ಅದೇನೋ ಒಂದು ಪುಟ್ಟ ನೋವಾದಾಗ? ಅಂದರೆ ಅದು ಲೈಕ್ ಆಟದಲ್ಲಿ ಅಂದರೆ ನಾವ್ಯಾವತ್ತು ನೀನು ನನ್ನ ಫ್ರೆಂಡು, ನಾನು ನಿನ್ನ ಫ್ರೆಂಡು, ಎಲ್ಲೂ ಬಿಟ್ಕೊಡ್ಬಾರ್ದು ಅನ್ನೋದು ಎಲ್ಲೂ ಮಾತಾಡಿಲ್ಲ. ನಿಂದು ತಪ್ಪಿದ್ದಾಗ ನಾನು ಜೋರಾಗಿ ಹೇಳ್ತೀನಿ, ನಂದು ತಪ್ಪಿದ್ದಾಗ ಮೊದಲು ಅವ್ರು ಹೇಳಿದರು. ನಿಂದು ಫಸ್ಟ್ ಏನೋ ತಪ್ಪು ಕಾಣಿಸಿರೋ ಜೋರಾಗಿ ವಾಯ್ಸ್ ಔಟ್ ಮಾಡಿದೆ ನಾನು. ಯಾಕಂದರೆ ಈ ಮನೇಲಿ ಎಲ್ಲರೂ ನಾವು ಆಟ ಆಡೋಕ್ಕೆ ಬಂದಿರೋದು. ಅದ್ರಲ್ಲಿ ನಾನು ಆ ವ್ಯಕ್ತಿ ಅಂದರೆ ಇದ್ರಲ್ಲಿ ಸೇರ್ತೀನಿ ಲಿಸ್ಟಲ್ಲಿ, ನಿನ್ನ ಹೊರಗಡೆ ಕಳಿಸಿದ್ರಲ್ಲಿ. ಸೊ ನಿನ್ನ ತಪ್ಪಿದ್ದಾಗ ತಪ್ಪು ಅಂತ ತಿದ್ದುತ್ತೀನಿ, ಸರಿ ಇದ್ದಾಗ ಸರಿ ಅಂತ ಮೊದಲನೇ ವ್ಯಕ್ತಿ ಹೇಳೋದೆ ನಾನು. ಆ್ಯಂಡ್ ಅವ್ರು ಹೇಳಿದಾಗ ನನಗೆ ಅದನ್ನು ಏನು ಶಾಕಿಂಗ್ ಅನಿಸಿಲ್ಲ.
ಗೊತ್ತಿರಲಿಲ್ಲ. ಕೆಲವೊಂದು ವರ್ಡ್ ಹೇಳಿದಾಗ ಯಾಕೆ ಹಿಂಗಂದ್ರು ಅನ್ನೋದು ಅನಲೈಸ್ ಮಾಡ್ಕೊಂಡಿದ್ದೇನೆ ಹೊರತು ಬಟ್ ಯಾಕೆ ಈಗ ಹೇಳಿದ್ರಿ ಅಂತ ಪರ್ಸ್ನಲಾಗೆಲ್ಲ ತೊಗೊಂಡು ಅದನ್ನು ಫ್ರೆಂಡ್ಶಿಪ್ ಮಧ್ಯೆ ತಂದು ಆ ರೀತಿಯೆಲ್ಲ ಡಿಸ್ಕಂಫರ್ಟ್ ಮಾಡ್ಕೊಂಡು ಏನು ಕಂಫರ್ಟ್ ಝೋನ್ ಇತ್ತು ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹಾಗೆ ಉಳಿಸ್ಕೊಂಡ್ವಿ ಇಬ್ಬರು ಕಡೆಯಿಂದನೂ. ಏನೇ ಬಂದ್ರೂ ಅದನ್ನು ಕ್ಲಾರಿಟಿ ತೊಗೊಳ್ತಿದ್ವಿ. ಅದು ನಾನು ಹೇಳಿದೆ, ಏನೇ ಜಗಳ ಆಡಿದ್ರು ಮಾಡಿದ್ರು ಒಂದು ಕ್ಲಾರಿಟಿಯಿಂದ ಮಾತು ಬಿಡಂಗಿದ್ರೆ ಅಥವಾ ಜಗಳ ಆಡಂಗಿದ್ರೆ ಕ್ಲಾರಿಟಿ ಕೊಟ್ಟು ಜಗಳ ಆಡೋಣ. ಇಫ್ ನಾಟ್ ಸುಮ್ಮನೆ ನೀವು ನನಗೇನು ಬ್ಲೇಮ್ ಮಾಡಿಬಿಡಿ, ನಾನು ನಿಮಗೇನು ಬ್ಲೇಮ್ ಮಾಡೋಣ. ಸೊ ನನಗೇನು ಅದು ಶಾಕಿಂಗ್ ಅಂತ ಏನಿರಲಿಲ್ಲ. ಏನು ಅವ್ರೇನು ಆಟ ಆಡಬೇಕು, ಏನು ಗೇಮಲ್ಲಿ ಏನು ಮಿಸ್ಟೇಕ್ಸ್ ಆಗಿದೆ ಅದನ್ನು ಪಾಯಿಂಟ್ ಔಟ್ ಮಾಡಿದೆ. ಸೊ ತ್ರಿವಿಕ್ರಮ್ ಜೊತೆ ಇದ್ದಿದ್ದಕ್ಕೆ ಭವ್ಯ ಫಿನಾಲೆ ತನಕ ಬಂದರು ಅಂತ ಕೆಲವ್ರು ಹೇಳ್ತಾರೆ. ಅದಕ್ಕೆ ನಿಮ್ಮ ಕ್ಲಾರಿಟಿ ಹೇಳಿದ್ದಾರೆ ಅದನ್ನು. ಅದು ಏನು ಹೇಳೋದು, ಅದು ನಾನು ಹೇಳಿದ್ನಲ್ಲ, ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರವ್ರ ಒಪಿನಿಯನಲ್ಲಿ ಮಾತಾಡ್ತಾರೆ. ಸೊ ಅದನ್ನು ನಾನು ಹೋಗಿ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ಲೈಕ್ ಏನು ಲೈಕ್ ತ್ರಿವಿಕ್ರಮಿಂದ ಭವ್ಯ ಅದೇ ಹೇಳಿದ್ನಲ್ಲ, ಆಟ ಅಂತ ಬಂದಾಗ ಭವ್ಯನೇ ಆಡಿರೋದು, ಅಲ್ಲಿ ತ್ರಿವಿಕ್ರಮ್ ಬಂದು ಆಟ ಕೊಟ್ಟಿಲ್ಲ. ವಿ ವರ್ ಟುಗೆದರ್, ಏನೇ ಮಾತಾಡಿದ್ರು ಮಾಡಿದ್ರು. ಆ್ಯಂಡ್ ನಾಮಿನೇಷನ್ಸ್ ಅಂತ ಬಂದಾಗ ಭವ್ಯನೇ ಮಾತಾಡಿರೋದು. ಏನೇ ಒಂದು ಉತ್ತಮ ಕಳಪೆ ಅಂತ ತೊಗೊಂಡಾಗೂ ಎಲ್ಲ ನಾನೇ ಫೇಸ್ ಮಾಡಿರೋದು. ಎಸ್, ಒಂದು ಏನೇ ಬೇಜಾರಾದಾಗೂ ಖುಷಿಯಾದಾಗೂ ಒಂದು ವ್ಯಕ್ತಿ ನನ್ನ ಜೊತೆ ತುಂಬ ಸ್ಟ್ಯಾಂಡ್ ಆಗಿದೆ ಅಂದರೆ ದಟ್ ಈಸ್ ತ್ರಿವಿಕ್ರಮ್. ಹಾಗಂದ ಮಾತ್ರಕ್ಕೆ ತ್ರಿವಿಕ್ರಮಿಂದನೇ ಬಂದಿದ್ದೀನಿ ಅಂದರೆ ದಟ್ಸ್ ಓಕೆ, ದಟ್ಸ್ ಲೆಫ್ಟ್ ದೆಮ್. ಅದಕ್ಕೆ ಟಾಸ್ಕ್ ಕ್ವೀನ್ ಅಂತ ಕರೀತಿದ್ರಾ? ನಾನು ಆನ್ಸರ್ ಮಾಡ್ಬಿಡ್ತೀನಿ. ಯಾರಾದರೂ ಟಾಪ್ 6 ಅಲ್ಲಿ ಕರ್ಕೊಂಬರ್ಬೇಕಾದ್ರೆ ಕ್ಲೋಸ್ ಫ್ರೆಂಡ್ನ ಜೊತೆಲಿ ಹಾಕೊಂಡು ಕರ್ಕೊಂಡ್ಬಂದು ಕೊನೆಗೆ ಅವ್ರಿಗೆ ಯಾರನ್ನ ಕಪ್ ಕೊಡಬೇಕು ಅಂತ ಯಾರನ್ನ ಬಿಟ್ಕೊಂತಾರ? ಇಲ್ಲ. ಅದರಲ್ಲಿ ಎಸ್ಪೆಷಲಿ ನನ್ನಂಥ ಕ್ಯಾಟಗರಿ ಅಂತೂ ಆ ಥರದ್ದು ಮಾಡೋದೇ ಇಲ್ಲ. ಫ್ರೆಂಡ್ಶಿಪ್ ಏನಿದ್ರು ಆ ಊಟ ತಿಂಡಿ ಮಾಡ್ಬೇಕಾದ್ರೆ ಕಾಫಿ ಕುಡಿಬೇಕಾದ್ರೆ ಫ್ರೀ ಆಗಿದ್ದ ಟೈಮಲ್ಲಿ ಇತ್ತೇ ಹೊರತು ಆಟದಲ್ಲಂತೂ ನಂತರ ಆಡ್ತಿದ್ದವ್ನು ಯಾರೂ ಇಲ್ಲ. ಅದು ಎಸ್ಪೆಷಲಿ ಭವ್ಯನ ಅಪೋಸಿಟ್ ಆಡ್ಬೇಕಾದ್ರಂತೂ ಒಂದು 2-3 ಕಣ್ಣು 2-3 ಸತಿ ಯೋಚನೆ ಮಾಡೇ ಆಡ್ತಾ ಇದ್ದಿದ್ದು. ಇಲ್ಲ ಅಂತಂದಿದ್ರೆ ನೀವು ಫಿನಾಲೆಗೆ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಕಾದ್ರೆ ನಿಮ್ಗೆ ಅದು ಆಗೋದೇ ಇಲ್ಲ. ಇವೊಂದು ಭವ್ಯ ಏನು ನನ್ನ ಆಚೆ ಇಟ್ಟಾಗ ಅದು ಡೆಫಿನೆಟಾಗಿ ಗೊತ್ತಿತ್ತು ನಾನು ಆಚೆ ಇಡಲೇಬೇಕು ಅವಳು ಅಂತ. ಅದು ನಾನು ಯೋಚನೆ ಮಾಡಿದ್ದೆ. ಅದನ್ನು ಇಲ್ಲ ಅಂದರೆ ಆ ಪೊಸಿಷನ್ಲಿ ಯಾರೇ ಇದ್ದಿದ್ರು ಅದನ್ನೇ ಯೋಚನೆ ಮಾಡಿ ಆಚೆ ಇಡ್ತಾ ಇದ್ದಿದ್ದು. ಯಾಕಂದರೆ ಅವ್ರು ಉಳಿಸ್ಕೊಳ್ಳೋವಂಥ ಟೈಮ್ ಆಗಿತ್ತು, ಮಿಡ್ ವೀಕ್ ಎಲಿಮಿನೇಷನ್ಸ್ಗಳಾಗಿತ್ತು. ಸೊ ಅವಾಗ ನನ್ನ ಕ್ವಶನ್ ಆಗಿತ್ತು, ನಾನು ಯಾಕೆ ಹಾಕ್ಕೊಂಡಿಲ್ಲ ಅಂತ. ಆ್ಯಂಡ್ ಡೆಫಿನೆಟ್ಲಿ ಐ ನೋ ದ ಆನ್ಸರ್ ಟು, ನನಗೆ ಅದೇ ಅಂತಲೂ ಗೊತ್ತಿತ್ತು. ಆ್ಯಂಡ್ ನಾನು ಕ್ವಶನ್ ಕೇಳಬೇಕಾಗಿತ್ತು, ನಾನು ಮಾತಾಡಬೇಕಾಗಿತ್ತು, ಮಾತಾಡಿದ್ವಿ. ಅಷ್ಟು ಬಿಟ್ಟರೆ ಈಗೇನಾಗುತ್ತೆ ಗೊತ್ತಾ, ಮನೇಲಿರ್ಬೇಕಾದ್ರೆ 24 ಅವರ್ ಇರ್ತೀವಿ. ಆ ಥರ 120 ದಿನ ಇದ್ದೀವಿ ಅಂತಂದರೆ ಎಂಥವ್ರೇ ಇದ್ರು ಫ್ರೆಂಡ್ಸ್ ಆಗ್ತಾರೆ, ಎಂಥವ್ರೇ ಇದ್ರು ಎನಿಮೀಸ್ ಆಗ್ತಾರೆ. ಆ ಥರ ಫ್ರೆಂಡ್ಸ್ ಆಗಿ ಉಳ್ಕೊಂಡವ್ರು ನಾವು ಅಷ್ಟೇ. ಅದಕ್ಕೆ ನೀವೇನೇನೋ ಬಣ್ಣ ಕಟ್ತೀರಾ ಅಂತಂದರೆ ನಿಮ್ಗೆ ಆ ಥರ ಫ್ರೆಂಡ್ಶಿಪ್ ವ್ಯಾಲ್ಯೂನೇ ಗೊತ್ತಿಲ್ಲ ಅಂತ ಅಷ್ಟೇ.